ಹಲೋ, ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ ಏನಂದರೆ ಸುಮ್ಮನೆ ಡೈಲಿ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಆದರೆ ಟೈಮ್ ಆಗೋಯ್ತು. ಬೆಳಗ್ಗೆ ಬೇಗ 7:15ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಇನ್ನೂ ಟಿಫನ್ ಮಾಡಿಲ್ಲ, ಏನು ತಿಂದಿಲ್ಲ. ನಾನು ಸುಮ್ಮನೆ ರೆಡಿಯಾಗಿ ಕೂತಿದ್ದೀನಿ. ಒಂದೆರಡು ರೀಲ್ಸ್ ಮಾಡಿದೆ ಅಷ್ಟೇ. ಪಾಪು ಮಲ್ಕೊಂಡಿದ್ದಾಳೆ. ಗೈಸ್ ಏನು ಗೊತ್ತಾ, ನಮ್ಮ ಹಸ್ಬೆಂಡ್ ಊರಿಗೆ ಹೋದ್ರು, ನಾನು ಒಬ್ಬಳೇ ಇದ್ದೀನಿ. ನಮ್ಮ ಅಜ್ಜಿ ಬರೋವರೆಗೂ ನಾನು ಒಬ್ಬಳೇ. ಆ್ಯಂಡ್ ಗೈಸ್, ಈ ವ್ಲಾಗಲ್ಲಿ ಡ್ರೆಸ್ಸಸ್ ತೋರಿಸ್ತೀನಿ ಅಂತ ಹೇಳಿದ್ದೆ. ಅದು ನೆನ್ನೆನೇ ಕ್ಲಿಪ್ಸ್ ತಗೊಂಡಿದ್ದೆ. ಈ ವ್ಲಾಗ್ಗೆ ಆ್ಯಡ್ ಮಾಡ್ತೀನಿ, ಆಮೇಲೆ ನೋಡ್ಬೋದು ನೀವು. ಆ ಡ್ರೆಸ್ಸಲ್ಲಿ ಇದು ಒಂದು ಡ್ರೆಸ್ಸು. ಓ ಪಚ್ಚು 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 ಶೋ ಸೌಂಡಾಗಿ ಸಾಕೋಗಿಬಿಡ್ತಲ್ಲ ಗೈಸ್. ಇವರು ಗೈಸ್ ನೋಡಿ, ಇವತ್ತು ನಾನು 2 ಎಡೆ ಹಾಕ್ಕೊಂಡಿದ್ದೀನಿ. ನಾನು ಹಾಕ್ಕೊಂಡಿಲ್ಲ, ನಮ್ಮ ಅಮ್ಮನ ಕೈಲಿ ಹಾಕ್ಸ್ಕೊಂಡಿದ್ದು. ಗೈಸ್, ಇನ್ನು ಹಾಲು ಕುಡ್ದಿಲ್ಲ, ಏನೂ ತಿಂದಿಲ್ಲ. ಒಂದು ಸ್ವಲ್ಪ ಕಾಫಿ ಕುಡ್ದೆ ಅಷ್ಟೇ. ಬೆಳಗ್ಗೆ ತಕ್ಷಣ ಏನೂ ತಿಂದಿಲ್ಲ, ಹೊಟ್ಟೆ ಹಸಿತಿತ್ತು ಅಂತ ಸ್ವಲ್ಪ ಕಾಫಿ ಕುಡಿದಿದ್ದೆ. ಪೂಜೆ ಮಾಡಾದ್ಮೇಲೆ ಕುಡಿದಿದ್ದು. ಪೂಜೆ ಮಾಡೋಕ್ಕೆ ಮುಂಚೆ ನಾನು ಏನೂ ತಿನ್ನಲ್ಲ. ಯಾವಾಗಂತೂ ಒಂದು ಸತಿ ತಿಂದ್ಬಿಡ್ತೀನಿ, ಬಟ್ ಒಂದೊಂದು ಸತಿ ತಿನ್ನಲ್ಲ ನಾನು. ಇವತ್ತು ಪೂಜೆ ಮಾಡಾದ್ಮೇಲೆ ತಿಂದೆ. ನಾನು ಇವತ್ತು ಥರ್ಸ್ಡೇ ಪೂಜೆ ಮಾಡ್ತಾಯಿದ್ದೀನಿ ರಾಘವೇಂದ್ರ ಸ್ವಾಮಿಗೆ. ಅದಕ್ಕೋಸ್ಕರ ಪೂಜೆ ಮಾಡಿಬಿಟ್ಟು ನಾನು ರೆಡಿಯಾಗಿದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ ಗೈಸ್. ಇವತ್ತು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ನಮ್ಮ ಹಸ್ಬೆಂಡ್ ಇದ್ದರೆ ಹೋಗೋಣ ಅಂದ್ಕೊಂಡೆ. ನಮ್ಮ ಹಸ್ಬೆಂಡ್ ಇಲ್ಲ, ಊರಿಗೆ ಹೋದರು. ನೈಟ್ ಡ್ಯೂಟಿ ಮಾಡಿ ಇವತ್ತು ಬೆಳಿಗ್ಗೆ ಊರಿಗೆ ಹೋದ್ರು. ಇವಾಗ ಮನೆಗೆ ಬಂದು ಹೋದರು. ಗೈಸ್, ಏನು ಹೇಳೋದು ಅಂತಲೇ ಗೊತ್ತಾಯ್ತಿಲ್ಲ ಗೈಸ್. ಅಷ್ಟೇ ಗೈಸ್, ಏನಿಲ್ಲ. ಒಂದೆರಡು ರೀಲ್ಸ್ ಮಾಡಿದೆ, ಅದನ್ನ ಅಪ್ಲೋಡ್ ಮಾಡಿ ಅದು ಸ್ವಲ್ಪ ಹಾಲು ಕಾರ್ನ್ಫ್ಲೆಕ್ಸ್ ತಿಂದಿಲ್ಲ, ಇನ್ನು ಕಾರ್ನ್ಫ್ಲೆಕ್ಸ್ ತೊಗೊತೀನಿ. ಆಲ್ರೆಡಿ ಟೈಮ್ ಎಷ್ಟು ಅಂದರೆ 11 ಆಗಿದೆ. 11 ಆಗಿಬಿಟ್ಟಿದೆ, ಏನೂ ತಿಂದಿಲ್ಲ. ಒಂದು ಸ್ವಲ್ಪ ಕಾರ್ನ್ಫ್ಲೆಕ್ಸ್ ತಿಂದ್ಕೊಂಡು ಆಮೇಲೆ ಮಧ್ಯಾಹ್ನ ಒಂದು 3 ಹಂಗೆ ಊಟ ಮಾಡಿದ್ರೆ ಆಯಿತು. ಇಲ್ಲ, ಒಂದು 2 ಎಲ್ಲ ಮಾಡಿಬಿಡ್ತೀನಿ. ಬಿಕಾಸ್ ನಾನು ಬೆಳಗ್ಗೆ ಟಿಫನ್ ಮಾಡಿರಲ್ವಲ್ಲ, ಹೊಟ್ಟೆ ಹಸಿತಾ ಇರುತ್ತೆ. ಹಾಲು ಕುಡಿದಿದ್ರೆ ಏನು ಸಾಕಾಗಲ್ಲ. ಆದರೆ ಅದಕ್ಕೆ ಮಧ್ಯಾಹ್ನ ಬೇಗ ತಿಂದುಬಿಡ್ತೀನಿ. 1:30, 2 ಗಂಟೆ, 3 ಗಂಟೆ ಒಳಗೆ ತಿಂತೀನಿ. 1 ಗಂಟೆ ಮೇಲೆ 3 ಗಂಟೆ ಒಳಗೆ ಯಾವಾಗ ಬೇಕಾದ್ರೂ ತಿಂದ್ಬಿಡ್ತೀನಿ. ಒಂದೊಂದು ಸತಿ ಹೊಟ್ಟೆ ತುಂಬ ಹಸಿ ಇರ್ತದೆ. ಒಂದು 12:30ಗೆಲ್ಲ ತಿಂದ್ಬಿಟ್ಟಿರ್ತೀನಿ ಊಟನ. ಪಾಪುಗೂ ತಿನ್ನಿಸಿ ಮಲ್ಕೊಂಡಿದ್ದಾಳೆ. ಅವಳಿಗೆ ತುಂಬ ನಿದ್ದೆ ಬರ್ತೈತೆ, ಅಳ್ತಾ ಇದ್ಲು. ನಿದ್ದೆಗೆ ಹಿಂಸೆ ಕೊಡ್ತಾಳೆ ಗೈಸ್ ಅವಳು. ತುಂಬ ಅಳ್ತಾಳೆ ನಿದ್ದೆಗೆ ಬಂದುಬಿಟ್ರೆ ಮಾತ್ರ. ಇವಾಗ ಮಲಗಿಸಿದ್ದೀವಿ, ಇನ್ನೇನು ಎದ್ಬಿಡ್ತಾಳೆ ಅನಿಸುತ್ತೆ. ಏನೋ ಇವಾಗ ಕೆಲಸ ಇಲ್ಲ, ಆರಾಮಾಗಿ ಮಲ್ಕೊಳ್ಳೋದಷ್ಟೇ. ನಿದ್ದೆ ಬರ್ತೈತೆ. ನಾನು 12:30ಗೆ ಮಲ್ಕೊಂಡು ಬೆಳಗ್ಗೆ 7:15ಗೆಲ್ಲ ಎದ್ಬಿಟ್ಟೆ ಗೈಸ್. 7:15ಗೆ ಎದ್ದು ಗೀಝರ್ ಆನ್ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲ್ಕೊಂಡು ನಿದ್ದೆ ಬಂದಿಲ್ಲ. ಒಂದು ಸ್ವಲ್ಪ ಹೊತ್ತು ಫೋನ್ ನೋಡಿ ಅಷ್ಟರಲ್ಲಿ ನೀರು ಕಾಯ್ತು. ಸ್ನಾನಕ್ಕೆ ಹೋದೆ, ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿದೆ. ಕೊನೆಗೂ ಪೂಜೆ ಎಲ್ಲ ಮುಗಿಸಿ ಎಲ್ಲ ರೆಡಿ ಆಯಿತು. ರೀಲ್ಸ್ ಮಾಡಿದ್ದೀನಿ. ನನ್ನ ರೀಲ್ಸ್ ಎಲ್ಲ ನೋಡಬೇಕಂದ್ರೆ ಕಾಲ್ ಮಿ ಐಶು ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲೋಗಿ ನೀವು ಚೆಕ್ ಮಾಡಿ. ಆಮೇಲೆ ಸಿಗ್ತೀನಿ. ಬಾಯ್ ಗಾಯ್ಸ್, ಬಾಯ್. ನಾನು ಇವಾಗ ಸ್ವಲ್ಪ ಹಾಲು ಕಾಯಿಸ್ಕೊಂಡು ಕಾರ್ನ್ಫ್ಲೆಕ್ಸ್ ತಿನ್ನಬೇಕು. ಆಮೇಲೆ ಸಿಗ್ತೀನಿ. ಬಾಯ್. ನಾನು ಹೇಳಿದ್ದೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನನ್ನ ಡ್ರೆಸ್ ಕಲೆಕ್ಷನ್ಸ್. 20 ಡೇಸಿಂದ ಎಷ್ಟು ಡ್ರೆಸ್ಸಸ್ ತೊಗೊಂಡಿದ್ದೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಅಂತ ಅಂದಿದ್ದೆ. ಈಗ ತೋರಿಸೋಣ, ಆ ಟೈಮ್ ಇತ್ತಲ್ಲ, ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ್ದು ತೊಗೊಂಡಿದ್ದೀನಿ ಅಂತ. ಫಸ್ಟು ತೊಗೊಂಡಿದ್ದು ತೋರಿಸ್ತೀನಿ. ಸಂಡೇ ತೊಗೊಂಡಿದ್ದು ಲಾಸ್ಟಲ್ಲಿ ತೋರಿಸ್ತೀನಿ. ಓಕೆನಾ? ಡನ್. ಟೀ ಶರ್ಟ್ಸು, ಪ್ಯಾಂಟ್ಸು ಎಲ್ಲ ತೊಗೊಂಡಿದ್ದೀನಿ. ನೋಡೋಣ. ಇದೊಂದು ಟೀ ಶರ್ಟು, ಇದು ಬಂದು 250 ಏನೋ ಗೈಸ್. 250 ನಮ್ಮ ಮನೆ ಹತ್ರನೇ ತೊಗೊಂಡಿದ್ದು. ಇದೊಂದು ಪ್ಯಾಂಟು, ಲೆಗ್ಗಿನ್ಸ್ ಥರ ಇದೆ, ಬಟ್ ಲೆಗ್ಗಿನ್ಸ್ ಅಲ್ಲ ಇದು. ಟೀ ಶರ್ಟ್ಸ್ಗೆಲ್ಲ ಹಾಕ್ಕೊಬೋದು. ನೆಕ್ಸ್ಟ್ ಅದು ಫಸ್ಟ್ ಟೀ ಶರ್ಟ್ ತೋರಿಸೋದು ನನ್ನ ಗೈಸ್, ಅದನ್ನು ಒಂದು ಸರ್ತಿ ಯೂಸ್ ಮಾಡಿದ್ದೀನಿ ನಾನು. ಇದೊಂದು, ಆ ಪ್ಯಾಂಟು ಒಂದು ಸರ್ತಿ ಯೂಸ್ ಮಾಡಿದ್ದೀನಿ, ಇದು ಒಂದು ಸರ್ತಿ ಯೂಸ್ ಮಾಡಿದ್ದೀನಿ. ಇದೊಂದು ಟೀ ಶರ್ಟ್, ಇದು 150 ಗೈಸ್. ಇದು 150 ಟೀ ಶರ್ಟು.
ನೆಕ್ಸ್ಟ್ ಅದೇ ಕಲರು. ಇದು ನಾನು ತುಂಬ ದಿನ ಆಯಿತು ಬುಕ್ ಮಾಡಿ, ಆದರೆ ನಿನ್ನೆ ಬಂತು. ಇದು ಇದನ್ನು ಯೂಸ್ ಮಾಡಿಲ್ಲ. ಇದು 200 ರುಪೀಸ್ ಗೈಸ್. ಇದು 200 ರುಪೀಸು. ಆ್ಯಂಡ್ ಬ್ಲ್ಯಾಕ್ ಒನ್ ಇದೆ. ಬ್ಲ್ಯಾಕು ವೈಟ್ ಎರಡು ಸೇಮ್ ಇದೆ, ತೋರಿಸ್ತೀನಿ ಆದ್ರೂ. ಇದೊಂದು ಬ್ಲ್ಯಾಕು. ನನ್ನ ಹತ್ರ ಓಲ್ಡ್ ವಿಡಿಯೋಸ್ ಎಲ್ಲ ನೋಡಿದರೆ ಅದ್ರಲ್ಲಿ ಪಿಂಕ್ ಕಲರ್ ಒಂದು ಹಾಕ್ಕೊಂಡಿದ್ದೆ, ಸ್ಮೈಲ್ ಅಂತ. ಅದೇ ಥರದ್ದು ಬ್ಲ್ಯಾಕು ಮತ್ತು ವೈಟು. ಇದು ಬ್ಲ್ಯಾಕ್ದು. ನನ್ನ ಮಗಳು ನೋಡ್ತಾವಳೆ ಗೈಸ್, ತೊಟ್ಲಲ್ಲಿ ಮಲ್ಕೊಂಡಿದ್ದಾಳೆ, ನೋಡ್ತಾವಳೆ. ಏನಾ ಹೇಗೆ ಗೈಸ್. ನೆಕ್ಸ್ಟ್ ಬಂದು ವೈಟ್ ಕಲರ್. ಇದೊಂದು. ನೆಕ್ಸ್ಟು ಇಷ್ಟು ಗೈಸ್. ಇಷ್ಟು ಟೀ ಶರ್ಟ್ಗಳು ನಾನು ಬುಕ್ ಮಾಡಿ ತರಿಸ್ಕೊಂಡಿರೋದು. ಒಂದೆರಡು ಅಂಗಡಿಲಿ ತೊಗೊಂಡಿರೋದೇನೋ ಅಷ್ಟೇ. ಇನ್ನು ನೆನ್ನೆ ಇದು ಸಂಡೇ ತೊಗೊಂಡಿದ್ದು ಸ್ವಲ್ಪ ತೋರಿಸ್ತೀನಿ. ಅದು ಸ್ವಲ್ಪ ತೊಗೊಂಡಿದ್ದೀನಿ. ಇದೊಂದು ಟೀ ಶರ್ಟು. ಇದು ಇಲ್ಲಿ ಓಪನ್ ಇದೆ, ಶೋಲ್ಡರ್ ಕಟ್. ಇದೊಂದು ಟೀ ಶರ್ಟು. ಆ ಟೀ ಶರ್ಟಿಗೆ ಮ್ಯಾಚ್ ಆಗೋ ಥರ ಒಂದು ಪ್ಲಾಜಾ ಪ್ಯಾಂಟ್ ತೊಗೊಂಡೆ. ಪ್ಲಾಜಾ ಪ್ಯಾಂಟು ಇಲ್ಲಿ ಟೈ ಮಾಡೋದಿದೆ. ಇದೊಂದು ಪ್ಲಾಜಾ ಪ್ಯಾಂಟು. ನೆಕ್ಸ್ಟ್ ಗೈಸ್ ಒಂದು ಡೈಲಿ ವೇರ್ಗೆ ಒಂದು ಟಾಪ್ ತೊಗೊಂಡೆ. ಇದು ಒಂದು ಟಾಪು. ಇದು ಫುಲ್ ಸಾಫ್ಟ್ ಇದೆ ಗೈಸ್, ನಂಗೆ ತುಂಬ ಇಷ್ಟ ಆಯಿತು. ಇದು ಅದಕ್ಕೋಸ್ಕರ ಇದು ತೊಗೊಂಡೆ. ಡೈಲಿ ಯೂಸ್ಗೆ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಡೈಲಿ ಯೂಸ್ಗೆ ಹಾಕ್ಕೊಳ್ತೀನಿ ಇದನ್ನು. ಗೈಸ್ ನೆಕ್ಸ್ಟ್ ನಾನು 2 ಡ್ರೆಸ್ಸಸ್ ಅಷ್ಟೇ ಇದೆ. ಇದು ಒಂದು, ಇನ್ನೂ ಒಂದು. ಎರಡು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಈಗ ನಾನು ತೊಗೊಂಡಿರೋದ್ರಲ್ಲಿ ಫೇವ್ರೆಟ್ ಅಂತ ಹೇಳ್ಬೋದು. ನೋಡಿ ಗೈಸ್, ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ನಾನು ಹಾಕಿ ನೋಡಿದ್ದೀನಿ ಗೈಸ್, ಸಕ್ಕತ್ತಾಗಿದೆ. ಇದು ಬಂದು ಇಲ್ಲಿ ಫುಲ್ಲು ಲಾಂಗ್ ಇದೆ. ಇದು ನನ್ನ ಫುಲ್ಲು ಕಾಲವರೆಗೂ ಬರುತ್ತೆ. ಇದು ಕೆಳಗಡೆ ಈ ಥರ ಇದೆ, ಮೇಲ್ಗಡೆನೂ ಈ ಥರ ಫುಲ್ಲು ಚೆನ್ನಾಗಿದೆ. ನೋಡಿ, ನೀವು ನೋಡ್ಬೋದು, ಈ ಥರ ಫುಲ್ಲು ಇದೆ ಹಿಂಗೆ. ಇದಿಷ್ಟು. ಇನ್ನು ಒಂದು ಫೇವ್ರೇಟ್ ಅಂದರೆ ನೋಡಿ ಗೈಸ್, ಇದೊಂದು ಫಸ್ಟ್ ಟೈಮ್ ನಾನು ಈ ಥರ ತೊಗೊಂಡಿರೋದು. ಹೆಂಗೆ ಕಾಣಿಸ್ತೀನಲ್ವ, ಹೆಂಗೆ ಕಾಣಿಸ್ತೀನೋ ನನಗೆ ಗೊತ್ತಿಲ್ಲ, ಬಟ್ ಫಸ್ಟ್ ಟೈಮ್ ತೊಗೊಂಡಿದ್ದೀನಿ. ನೋಡೋಣ. ಇದು ಬ್ಲೌಸು, ಇದು ಲೆಹೆಂಗಾ ಥರ, ಬಟ್ ಇದು ಮಿಡಿ. ಇದು ಲಾಂಗ್ ಸ್ಕರ್ಟ್ ಇದೆ. ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ. ಇದು ಲಾಂಗ್ ಸ್ಕರ್ಟು. ಇದು ಫುಲ್ಲು ಇಷ್ಟು ದೊಡ್ಡದಾಗಿ ಬರುತ್ತಲ್ಲ ಆ ಥರ. ಓನಮ್ಮ ಬಂದೇ ಇರು. ಆ್ಯಂಡ್ ಗೈಸ್, ಇದಕ್ಕೆ ಒಂದು ದುಪ್ಪಟ್ಟ ಬಂದಿದೆ. ಇಷ್ಟು ನಾನು 20 ಡೇಸಿಂದ ಶಾಪಿಂಗ್ ಮಾಡಿರೋದು ಗೈಸ್. ಇರಿ ಮಾಡ್ತೀನಿ ನಾನು. ಇರಿ ಗೈಸ್, ಒಂದು ನಿಮಿಷ ಗೈಸ್. ಆಫ್ಟರ್ ಎ ಲಾಂಗ್ ಟೈಮ್ ನಾನು ಅಂಗಡಿಗೆ ಹೋಗ್ತಿದ್ದೀನಿ. ಇದು ಸೆಕೆಂಡ್ ಟೈಮು. ಮೊನ್ನೆ ನೈಟ್ ಅನ್ಸತಿ ಹೋಗಿ ಬಂದೆ. ಇವತ್ತು ಸೆಕೆಂಡ್ ಡೇ. ಅಂದರೆ ನಾನು ಒಬ್ಬಳೆ. ಇಷ್ಟು ತುಂಬ ದಿನ ಹೋಗಿತ್ತು. 7 ಮಂತ್ಸ್ ಆಗಿತ್ತು ಗೈಸ್. ನಾನು ಅಂಗಡಿಗೆ ಹೋಗಿ 7 ಮಂತ್ಸ್ ಆಗಿತ್ತು. ಇವಾಗ ಹೋಗ್ತಿದ್ದೀನಿ. ಏನು ತಗೋತೀನಿ ಅಂತ ನೋಡೋಣ. ಓಕೆನಾ ಗೈಸ್? ತಗೊಂಡೆ ಮೂಲಂಗಿ, ಹೀರೆಕಾಯಿ, ಬೀನ್ಸ್ ತೊಗೊಂಡೆ. 2 ಡಾರ್ಕ್ ಚಾಕ್ಲೇಟ್ ತೊಗೊಂಡೆ. 5 ರುಪೀಸ್ದು 10 ರುಪೀಸ್ ಆಯಿತು. ಈ 30 ರುಪೀಸ್ ತಗೊಂಡು ಬಂದು ಮನೆಗೆ ಚಾಕ್ಲೇಟು, ಬದನೆಕಾಯಿ ಸಿಕ್ಕ. ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್. ನಮ್ಮ ಮಗಳು ಚಾಕ್ಲೇಟ್ ತಿಂತಾಳೆ, ತೋರಿಸ್ತೀನಿ. ಎಲ್ಲ ಮದು
ನೋಡಿ ಗೈಸ್ ಕವರೇ ತಿನ್ಕತ್ತಳು ನೋಡಿ. ಚಾಕ್ಲೇಟ್ ಐತೆ ಇದ್ದಲ್ಲಿ ಹೆಂಗೆ ಆಡ್ತಾಳೆ ನೋಡಿ. ಅಣ್ಣ ಏ ಏ ಏಯ್ ಬಿಡು. ಆಯ್ತು ತಗೋ ಸ್ವಲ್ಪ ಚಿಪ್ಕ. ಮಗಳು ಹೆಂಗೆ ಮಾಡೋಣ ನೋಡಿ ಗೈಸ್. ಬಿಸ್ಕೆಟ್ನ ತಿಂತಾವಳೆ. ಇದು ದೇವ್ರದ್ದು ಗೈಸ್ ಓಂಶಕ್ತಿ. ಇದು ನನ್ನ ತಂಗಿ ಓಂಶಕ್ತಿಗೆ ಹೋಗಿದ್ರು ಅದೇ ಟೆಂಪಲ್ಗೆ. ಮಾಲೆ ಹಾಕ್ಸ್ಕೊಂಡಿರಲಿಲ್ಲ. ಅವ್ರು ತಿಂಗಳು ಹೋಗ್ತಾರೆ. ಎಲ್ಲ ಹಾಳು ಮಾಡಿಬಿಟ್ಟು ಗೈಸ್ ನನ್ನ ಮಗಳು. ನೋಡಿ ಗೈಸ್ ಎತ್ಕೊಳಕ್ಕೆ ಬರ್ತಾವಳೆ. ಏನು ಚೀಪ್ ಎರಡು ಹಂಗೆ ಬಿಸಾಕಿದ್ರು ನಾನೇ ತಿಂದೆ. ಕೈ ಕೊಡು ತಿಪ್ತಾಳೆ. ಒಂಚೂರು ಲಾಡು ಬಾಯಿಗೆ ಹಾಕ್ಲಾ? ಲಾಡು ಹಾಕ್ಬಿಟ್ಟು ಒಂಚೂರು ಕೈ ಕೊಡು ತಿಪ್ತಾಳೆ. ಬಿಸ್ಕೆಟ್ ಕೊಡು ತಿಪ್ತಾಳೆ. ಬಿಸ್ಕೆಟು ಅದು ವ್ಯಾಟ್ ಬಿಸ್ಕೆಟ್ ಹಾಕು. ಲಾಡು ಏನಾಗಲ್ಲ ತಿಂತಾಳೆ. ತಿಂತಾಳ. ಲಾಡು ಬೇಕಾ ಮಗಳೇ? ಬಿಸ್ಕೆಟ್ ಕೊಡು ಕೈಗೆ. ತಾ ತಿನ್ನು. ಆಮಿದು ಆಮಿ ನಂಗೆ ಒಳ್ಳೇದು ಮಾಡಿ ಸಾಕು. ನನಗಿದ್ದು ಊಟ ಮಾಡಿ ಇಲ್ಲಿ ಮಾಡಿ ಮೇಲೆ ಕೂತಿದ್ದೀನಿ. ಬಿಸಿಲು ಪಾಪುನ ಇಲ್ಲೇ ಕೂರಿಸ್ಕೊಂಡಿದ್ದೀನಿ. ಅಳ್ತಾ ಇದ್ಲು ಅಂತ ಕರ್ಕೊಬಂದು ಸೈಲೆಂಟ್ ಆಗಿಬಿಟ್ಲು. ನೋಡಿ ಇಲ್ಲೈತೆ ನಮ್ಮದು ಇಲ್ಲಿ ಗಿಡ, ತುಳಸಿ ಗಿಡ. ಬಿಲ್ಡಿಂಗ್ ಸೈಡಲ್ಲಿ ಇಲ್ಲೊಂದು ತುಳಸಿ ಗಿಡ. ಇದೇನೋ ಇದು ಮುರಿದೋಗ್ಬಿಟ್ಟೈತೆ. ಎಲ್ಲ ಮುರಿತಾವಿಲ್ಲ. ಏನಕ್ಕೆ ಇಲ್ಲೊಳ್ಳಿ ಇದ್ಯಾದಮ್ಮ ಇದು ಯಾವ ಗಿಡ ಇದು? ಕುಪ್ಪೆ ಸೊಪ್ಪು. ಅದೇ ನಂಗೆ ಗೊತ್ತಿಲ್ಲ. ಮಕ್ಕಳಿಗೆ ಹಾಕೋದು. ಏನು ನೋಡತ್ ನೀನು? ನೋಡಿ ಹಿಂಗೆ ಬಿಟ್ಬಿಟ್ಟು ಗೈಸ್ ಮಾಡಿ ಮೇಲೆ ಹೋಗಿದ್ದು ಇವಾಗ ಬಂದೆ. ಯಾಕೋ ಬ್ಲರ್ ಕಾಣಿಸುತ್ತೆ. ನಮ್ಮಣ್ಣ ಫ್ಯಾನ್ ಆನ್ ಮಾಡಿಬಿಟ್ಟು ಫ್ಯಾನ್ ಆಫ್ ಮಾಡಿಲ್ಲ ಗೈಸ್. ಎಷ್ಟೊತ್ತಾಯಿತು ಗೊತ್ತಾ? ಅವನು 2:30ಗೇನೋ ಹೋದ. 2:30 ಎಷ್ಟು 15 ಮಿನಿಟ್ಸ್ ಆಯಿತು. 25 ಮಿನಿಟ್ಸು. 2:30ಗೆ ಹೋದ. ಟೈಮ್ ಆಯ್ತು ಗೈಸ್. ಗೈಸ್ ನೋಡಿ ನಮ್ಮ ಮನೇಲಿ ರವೆ ಉಂಡೆ ಮಾಡ್ತವ್ರೆ. ಮಮ್ಮಿ ನನ್ನ ತೋರಿಸ್ಬೇಡ ಹುಚ್ಚಿ ಥರ ಇದ್ದೀನಿ ಅಂತವ್ರೆ. ನಾನೆಲ್ಲ ಚೈಲ್ಡನು. ಬಚ್ಚಾ 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 ಎಲ್ಲಿ ಬಚ್ಚಾ? ನೋಡಿ ಗೈಸ್ ಬಚ್ಚ. ಗುಡ್ ಮಾರ್ನಿಂಗ್. ಇವತ್ತು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ನಾನು ಎದ್ದು ಫ್ರೆಶ್ ಅಪ್ ಆಗಿ ಪಾತ್ರೆ ಎಲ್ಲ ತೊಳ್ಳಿ ಪಾಪುಗೆ ತಿನ್ನಿಸಿ ಅವಳಿಗೆ ಸ್ನಾನ ಮಾಡಿಸಿದ್ರೆ ರೆಡಿ ಮಾಡಿ ನಮ್ಮಮ್ಮ ಬಟ್ಟಿಕ್ತಾರೆ. ಮೀನ್ಸ್ ಇವಾಗ ಟೈಮು 10:51 ಆಗಿದೆ. ಇವತ್ತು ನಮ್ಮ ಹಸ್ಬೆಂಡ್ ಊರಿಂದ ಬರ್ತಾರೆ. ಇವತ್ತು ನಮ್ಮಮ್ಮ ಕೆಲಸ ರಜಾ. ನಮ್ಮ ಹಸ್ಬೆಂಡ್ ಬಂದಮೇಲೆ ಫಿಲಮ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಗೈಸ್. ಅವ್ರ ಊರಲ್ಲೇ ಹೋಗಿ ತಿನ್ಕೊಳ್ಳೋದು. ನಾನು ಇಬ್ಬರು ಹೋಗೋಣ ಅಂತ ಇಲ್ಲೇ ಬಾ ಅಂತ ಹೇಳಿದ್ದೀನಿ. ನೋಡೋಣ. ಆಮೇಲೆ ಸಿಕ್ಕಿ ಬಾಯ್ ಗೈಸ್. ನನ್ನ ಫ್ರೆಂಡ್ ಬಂದವಳೆ, ನಮ್ಮ ಅಕ್ಕ ಬಂದವರೆ, ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಬಂದವರೆ. ತೋರಿಸ್ತೀನಿ. ಇವಳ ಹೆಸರು ವೈಶು ಅಂತ ಕರೆದ್ರೆ ಗೈಸ್. ನಾವಿಬ್ಬರು ಎಲ್ಲರೂ ಆಚೆ ಹೋದಾಗ ಅಂದರೆ ಫ್ಯಾಮಿಲಿ ಎಲ್ಲರೂ ಹೋದಾಗ ಅವಳನ್ನ ಕರೆದ್ರೆ ನಾನು ತಿರುಗ್ತೀನಿ, ನನ್ನ ಕರೆದ್ರೆ ಅವಳು ತಿರುಗ್ತಾಳೆ. ಹಾಯ್ ಮಾಡು ವೈಶು. ಇಲ್ಲಿದ್ದಾರೆ ಯಶಸ್ವಿನಿ. ಹಾಯ್. ಮೊನ್ನೆ ಸಿಕ್ಕಿದ್ರಲ್ಲ ಫ್ರೆಂಡ್ಸ್, ಅವರು ನಾವೇ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಹಂಗೆ ಇನ್ನೊಬ್ಳು ಕೆಳಗಡೆ ಅವಳೆ. ಒಂದೆರಡು ರೀಲ್ಸ್ ಮಾಡಿ ಆಮೇಲೆ ಸಿಗ್ತೀವಿ. ಬಾಯ್ ಬಾಯ್ ಗೈಸ್. ಇವಳ ಹೆಸರು ಲೇಖನ. ಲಾಸ್ಟ್ ನಾನು ಯಾವಾಗಲೂ ಗುರುಪ್ರವೇಶ ವ್ಲಾಗಲ್ಲಿ ಇವಳು ಇದ್ದಾಳೆ, ನೀವು ನೋಡಿ. ನಮ್ಮ ಅಜ್ಜಿ ಮನೆ ಗೃಹಪ್ರವೇಶದ ವ್ಲಾಗಲ್ಲಿ ಇದ್ದಾಳೆ ಅವಳು. ಹಾಯ್ ಮಾಡಿದ್ದಾಳೆ. ಹಾಯ್ ಮಾಡು ಲೇಖನ. ಏಯ್ ಉಗ್ರು ಬಣ್ಣ ಅಳಿಸ್ಬಿಡ್ತೀನಿ.
ಡ್ಯಾನ್ಸ್ ರೀಲ್ ಮಾಡೋಣ ಅಂದ್ಕೊಂಡು ಡ್ರೆಸ್ನೇ ಮಾಡ್ಕೊ ಬಂದಿದ್ದೀನಿ. ನನ್ನ ಬಿಟ್ಟು ಹೋಗ್ತಾಳೆ ಗೈಸ್, ಎಂಥ ಫ್ರೆಂಡು ಇವಳು. ಇಲ್ಲ ಗೈಸ್, ಇಬ್ಬರು ಸರಿ ವಿಡಿಯೋ ಮಾಡೋಣ. ಇವಾಗ ರೀಲ್ಸ್ ಮಾಡೋಣ ಅಂತ ಅನ್ಕೊಂಡಿದೀವಿ, ಮಾಡಬೇಕು. ಜೈಷ್ಣವ್, ನಿಮ್ಮಪ್ಪ ಹುಷಾರಾ? ದಿನ ದುನಿಯೋಳೆ ಮೀನ ಕಣ್ಣೋಳೆ ಸೊಬಗ ನೀ ತುಂಬಿದೆ, ಜೀವ ಜಲ್ಲೆಂದಿದೆ, ನಾರೀನೇ ಇಲ್ಲ ನನಗಿನ್ನು. ರೀಲ್ ಸ್ಟಾರ್ಟ್ ಮಾಡಿದ್ದೀನಿ, ಅರ್ಧಂಬರ್ಧ ಬಿಟ್ಟಿದ್ದೀವಿ, ಇನ್ನೂ ಸ್ವಲ್ಪ ಕಂಟಿನ್ಯೂ ಮಾಡ್ತೀವಿ. ಅದನ್ನ ನಿಮಗೆ ತೋರಿಸೋಣ ಅಂತ ಈ ಬ್ಲಾಗ್ ಮಾಡ್ತಿರೋದು. ಲೇಖನ ಹಿಂಗೆ ವೈಶ್ಯ ಇರಿ ಗೈಸ್, ಒಂದು ನಿಮಿಷ ಸ್ಟಾರ್ಟ್ ಮಾಡ್ತಿದ್ದೀವಿ, ನೋಡೋಣ. ನೋಡಿ ಗಾಯ್ಸ್, ಏನು ಮಾಡೋದು? ಆಯಿತು ಸ್ಟಾರ್ಟಾ? ಫಸ್ಟ್ ರೈಟ್. ಆಯಿತು ಗೈಸ್, ಒಂದು ಶೂಟ್ ಆಯ್ತು, ಇನ್ನೊಂದು ಶೂಟ್ ಇದೆ. ನೋಡಿ ಗೈಸ್, ಎಲ್ಲ ರೀಲ್ಸಲ್ಲಿ ಪೋಸ್ಟ್ ಆಗ್ತೀವಲ್ಲ ಗಾಯ್ಸ್, ಅದರಲ್ಲಿ ನೋಡಿ ಗೈಸ್. ಏನು ಗೊತ್ತಾ, ನಾನು ವಿಡಿಯೋ ಆಫ್ ಮಾಡಿಬಿಟ್ಟಿದ್ದೀನಿ ಗೈಸ್, ಮಾತಾಡ್ತಾಳೆ ವಿಡಿಯೋ ಆನ್ ಆಗಿದೆ ಅಂತ. ಗೈಸ್ ಏನು ಗೊತ್ತಾ, ಒಂದು ಶಾರ್ಟ್ ಮಾತ್ರ ಕರೆಕ್ಟಾಗಿ ಬರ್ತಾನೆ ಇಲ್ಲ, ಕಷ್ಟಪಡ್ತಾ ಇದೀವಿ, ನೋಡೋಣ. 2 ಶಾರ್ಟ್ ಕರೆಕ್ಟಾಗಿ ಬಂತು, ಒಂದು ಶಾರ್ಟ್ ಕರೆಕ್ಟಾಗಿ ಬರ್ತಾ ಇಲ್ಲ ಗಾಯ್ಸ್. ಗರ್ಲ್ಸ್ ಇವತ್ತು ಗಾಯ್ಸ್ ಇಷ್ಟೊತ್ತಾಯ್ತು ಗಾಯ್ಸ್, ಶೂಟ್ ಮುಗಿಸ್ಕೊಂಡು ಬರೋಕ್ಕೆ. ಅಪ್ಪ ದೇವ್ರೆ, ಅದೊಂದು ಸಾಂಗ್ ತೋರಿಸ್ಬಿಡಕ್ಕೆ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ, ನೋಡ್ಕೊಳ್ಳಿ. ರೀಲ್ಸ್ ಎಲ್ಲ ಮುಗಿಸಿ ಬಂದೆ, ಅವಳು ಊಟ ಮಾಡ್ಕೊಂಡೋದ್ಲು ಇಲ್ಲೇ. ನಾನು ಊಟ ಮಾಡಿ ಸುಮ್ಮನೆ ಮಲ್ಕೊಂಡು ಉದ್ದಾಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಬರ್ತವ್ರೆ, ಅವ್ರನ್ನ ತೋರಿಸಿ ಆಮೇಲೆ ವ್ಲಾಗ್ ಎಂಡ್ ಮಾಡ್ತೀನಿ. ಫಿಲಮ್ಗೆ ಹೋಗೋಣ ಅಂದ್ಕೊಂಡ್ವಿ ಗೈಸ್, ಟೈಮ್ ಆಗೋಯ್ತು, ಹೋಗೋಕ್ಕಾಗಲ್ಲ. ನೋಡಿ ಗೈಸ್, ನಾನು ಏನಾದರೂ ಮೇಕಪ್ ಮಾಡ್ಕೊಂಡಿದ್ದೀರ ನೋಡಿ, ಮೇಕಪ್ ಪ್ರಾಣಿ ಅಂತ ಗೈಸ್. ಏನು ಗೊತ್ತಾ, ಎಲ್ಲರೂ ಎಲ್ಲರೂ ಒಂದೇ ಸತಿ ಬರ್ತಾರೆ, ಬಂದರೆ ಎಲ್ಲರೂ ಒಟ್ಟಿಗೆ ಬರ್ತಾರೆ, ಬಂದಿಲ್ಲ ಯಾರು ಬರೋಲ್ಲ. ಏನು ಮಲ್ಕೊಳ್ಳೋದು. ಬಾಯ್. ಯಾಕೆ ಕೊಡ್ತೀಯ ಮಗುಗೆ? ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.